ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬಹುತೇಕ ಎಲ್ಲ ಪ್ರಮುಖ ಪ್ರಾದೇಶಿಕ ಪಕ್ಷಗಳು ಗಡಗಡ ನಡುಗ್ತಾ ಇದೆ. ಈ ಹೊತ್ತಲ್ಲಿ ಸೇಫ್ ಝೋನ್ನಲ್ಲಿದ್ದ ಸಮಾಜವಾದಿ ಪಕ್ಷಕ್ಕೂ ಕಂಟಕ ಶುರುವಾಗಿದೆ ಅನ್ನೋದು ಹಲವು ದಿನಗಳಿಂದ ಕಾಣಿಸ್ತಾ ಇದೆ. ಅಖಿಲೇಶ್ ಬಳಗದಲ್ಲಿ ರೆಬೆಲ್ಗಳಿರೋ ವಿಚಾರ ಆಂತರಿಕ ಸಮಸ್ಯೆ ಅನ್ನಿಸ್ಕೊಂಡ್ರೆ ಈಗ ಹೊರಗಿನಿಂದ ಸಮಾಜವಾದಿ ಪಕ್ಷವನ್ನು ನಡುಗಿಸೋ ಮತ್ತೊಂದು ಸುದ್ದಿ ಬರ್ತಾ ಇದೆ. ಭಾರತದಲ್ಲಿ ಇಂಪ್ಯಾಕ್ಟ್ ಮಾಡೋ ರಾಜಕೀಯ ಪಕ್ಷ ಅಂತ ಗುರುತಿಸಿಕೊಂಡಿರೋ ಪಕ್ಷವೊಂದು ಉತ್ತರ ಪ್ರದೇಶಕ್ಕೆ ಹೆಜ್ಜೆ ಇಡೋದಕ್ಕೆ ರೆಡಿಯಾಗಿದೆ. ಈ ಬಾರಿ ಯಾವ ಲೆವೆಲ್ನಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನೋದನ್ನು ಕೂಡ ಆ ಪಕ್ಷ ರಿವೀಲ್ ಮಾಡಿದ್ದು, ಮೈತ್ರಿಗೂ ಕೂಡ ಮುಕ್ತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಪಕ್ಷ ತಾನು ಹೇಳಿದ ರೇಂಜ್ನಲ್ಲೇ ಅಖಾಡಕ್ಕೆ ಇಳಿತು ಅಂದ್ರೆ ಅಖಿಲೇಶ್ ಸೋಲೋದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವೇನೋ ಅನ್ನೋ ರೀತಿ ಚರ್ಚೆ ನಡೀತಾ ಇದೆ. 2027ರ ದೃಷ್ಟಿಕೋನದಲ್ಲಿ ಉತ್ತರ ಪ್ರದೇಶದ ರಾಜಕೀಯ ದಾಟ ಹೇಗಿರ್ಬೋದು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಒಂದೊಂದೇ ರಾಜ್ಯಗಳನ್ನ ಬಿಜೆಪಿ ಕಬ್ಜಾ ಮಾಡ್ತಾ ಇದೆ ಅಂತ ಹೇಳೋದು ಸೂಕ್ತ ಆಗುತ್ತೋ, ಅಥವಾ ಒಂದೊಂದೇ ರಾಜ್ಯಗಳಲ್ಲಿ ಬಿಜೆಪಿಗೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋದು ಸೂಕ್ತ ಆಗುತ್ತೋ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಇವತ್ತು ಜನರು ಬಿಜೆಪಿಗೆ ಈ ಪಾರ್ಟಿ ಬೆಂಬಲ ಕೊಡೋದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ. ಒಂದು ರಾಷ್ಟ್ರೀಯತೆ, ಇನ್ನೊಂದು ಹಿಂದುತ್ವ. ಇದರ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕೂಡ ಸೇರ್ಪಡೆಯಾಗುತ್ತೆ. ಈ ಬೇಸಿಕ್ ಐಡಿಯಾಲಜಿ ಇಟ್ಕೊಂಡು ರಾಜಕೀಯ ಮಾಡೋದಕ್ಕೆ ಯಾರೇ ಬಂದರೂ ಜನರು ಖಂಡಿತ ಅವರನ್ನೂ ಪರಿಗಣಿಸ್ತಾರೆ. ಆದರೆ ಈಗ ಇರೋ ಪಕ್ಷಗಳಿಗೆ ಬೇಕಾಗಿರೋದು ಓಲೈಕೆ, ಫೇಕ್ ಸೆಕ್ಯುಲಾರಿಸಂ ಹಾಗೂ ಆಂಟಿ ಇಂಡಿಯನ್ ಮೈಂಡ್ಸೆಟ್. ಇದನ್ನ ಇಟ್ಕೊಂಡು ಜಿರಳೆ, ಮೊಸಳೆ, ಗೇಂಡಾಮೃಗಗಳೇ ಬಂದರೂ ಅಷ್ಟು ಸುಲಭವಾಗಿ ಬಿಜೆಪಿಯನ್ನ ಸೋಲಿಸೋದಕ್ಕೆ ಆಗೋದಿಲ್ಲ. ಇದು ಜನರಿಗೆ ಅರ್ಥ ಆಗಿದ್ರೂ ಮತ್ತದೇ ಹಳೆ ಸೂತ್ರಗಳನ್ನ ಪಾಲಿಸಿ ಅಧಿಕಾರದ ಕನಸು ಕಾಣ್ತಾ ಇರೋ ಅಖಿಲೇಶ್ಗೆ ಹೊಸ ಶಾಕ್ ಸಿಗ್ತಾ ಇದೆ. ಅದೇನು ಅಂದ್ರೆ, ಹೈದರಾಬಾದ್ ಎಂಪಿ ಹಾಗೂ ಭಾರತದಲ್ಲಿ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ AIMIM ಸಂಸ್ಥಾಪಕ ಅಸಾದುದ್ದೀನ್ ಓವೈಸಿ ಮುಂದಿನ UP ಎಲೆಕ್ಷನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಟರ್ ಆಗೋ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಸುಮಾರು 200 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋ ಉದ್ದೇಶ ಇಟ್ಕೊಂಡಿರೋದಾಗಿ ಹೇಳಿದ್ದಾರೆ. ಅಲ್ಲಿಗೆ ಇದು ಅಖಿಲೇಶ್ಗೆ ಹೊಡೆತ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಅಖಿಲೇಶ್ ಯಾದವ್ ಮುಸ್ಲಿಂ ವೋಟ್ಗಳಿಗಾಗಿ ಯಾವ ಹಂತಕ್ಕೆ ಹೋಗಿ ಬೇಕಾದರೂ ಓಲೈಕೆ ಮಾಡಬಹುದು. ಅಂಟಿಲ್ ಮುಸ್ಲಿಂ ಸಮುದಾಯದ ಮತ್ತೊಬ್ಬ ಕ್ಯಾಂಡಿಡೇಟ್ ಬರೋ ತನಕ ಅನ್ನೋದು ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಬಂಗಾಳದಲ್ಲಿ ಮಮತಾ ಸೋಲೋದರ ಹಿಂದೆ ಮುಸ್ಲಿಂ ವೋಟ್ಗಳು ಬ್ರೇಕ್ ಆಗಿದ್ದು ಕೂಡ ಒಂದು ಪ್ರಮುಖ ಕಾರಣ. ಹೀಗಿರುವಾಗ ಓವೈಸಿ ನಿರ್ಧಾರ ಸಮಾಜವಾದಿ ಪಕ್ಷಕ್ಕೆ ಮುಳ್ಳಾಗುವುದರ ಜೊತೆಗೆ ಬಿಜೆಪಿಗೆ ವರವಾಗೋ ಚಾನ್ಸಸ್ ಎದ್ದು ಕಾಣ್ತಾ ಇದೆ. ಇದು ಕೇವಲ ಅನೌನ್ಸ್ಮೆಂಟ್ ಮಾತ್ರವಲ್ಲದೆ UP ಎಲೆಕ್ಷನ್ಗಾಗಿ ಓವೈಸಿ ತಯಾರಿ ಕೂಡ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರೇ ಹೇಳೋ ಪ್ರಕಾರ ಇಡೀ ಉತ್ತರ ಪ್ರದೇಶದಲ್ಲಿ ಅವರ ಪಕ್ಷ ಕಂಟೆಸ್ಟ್ ಮಾಡೋದಿಲ್ಲ, ಬದಲಾಗಿ ಆಯ್ದ ಜಾಗಗಳು ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ ಯಾವ ಪಕ್ಷ ಕೂಡ ಗೆದ್ದು ಬರೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ತಮ್ಮ ಸಮುದಾಯ ಎಲ್ಲಿ ಗಮನಾರ್ಹ ಸಂಖ್ಯೆಯಲ್ಲಿದೆಯೋ ಆ ಪ್ರದೇಶವನ್ನು ಆಯ್ಕೆ ಮಾಡೋ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಅವಧ್ ಪ್ರಾಂತ್ಯವನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ತಮ್ಮ ಪಕ್ಷವನ್ನ ವಿಸ್ತರಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಂತಾಗುತ್ತೆ. ಬಹರೇಜ್, ಬಲರಾಂಪುರ ಹಾಗೂ ಬಸ್ತಿ ಜಿಲ್ಲೆಗಳ ಮೇಲೆ ಚಿತ್ತ ನೆಡಲಾಗುತ್ತೆ. ಇದೇ ಕಾರಣಕ್ಕೆ ಬಹರೇಜ್ನಿಂದಲೇ ತಮ್ಮ ಪಕ್ಷದ ಮೊದಲ ರ್ಯಾಲಿಯನ್ನ ಶುರು ಮಾಡಲಾಗಿದೆ. ಈ ವೇಳೆ ಒಂದಷ್ಟು ಪ್ರಮುಖ ನಾಯಕರನ್ನ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಎಲೆಕ್ಷನ್ಗೆ 1 ವರ್ಷ ಇರೋವಾಗಲೇ ಕ್ಯಾಂಪೇನ್ ಶುರು ಮಾಡಿದ್ರೆ ಅದು ಒಂದು ರೇಂಜ್ಗೆ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿಕೊಂಡಂತಿದೆ. ಯಾಕೆ ಈ ಲೆವೆಲ್ನಲ್ಲಿ ಧೈರ್ಯ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ, ಈಗ ಮುಸ್ಲಿಮರೆಲ್ಲರೂ ಇಂಡಿ ಒಕ್ಕೂಟಕ್ಕೆ ವೋಟ್ ಹಾಕ್ತಾರೆ ಅನ್ನೋದು ಸುಳ್ಳಾಗ್ತಾ ಇದೆ. ಬಿಹಾರ ಎಲೆಕ್ಷನ್ನಲ್ಲಿ ಮುಸ್ಲಿಂ ವೋಟ್ಗಳು ಡೈವರ್ಟ್ ಆಗಿದ್ವು. ಬಂಗಾಳದಲ್ಲೂ ಮುಸ್ಲಿಂ ವೋಟ್ ಸ್ಪ್ಲಿಟ್ ಆಗಿರೋದು ಮಮತಾಗೆ ಹೊಡೆತ ಕೊಟ್ಟಿತ್ತು. ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಇತರೆ ಪಕ್ಷಗಳಿಂದ ನಮ್ಮನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರು ಸುಮ್ಮನೆ ನಮ್ಮಿಂದ ಲಾಭ ಪಡಿತಾ ಇದ್ದಾರೆ ಅನ್ನೋ ಅಸಮಾಧಾನ ಮುಸ್ಲಿಂ ಸಮುದಾಯದಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಹೊತ್ತಲ್ಲಿ ಇಡೀ ದೇಶದಲ್ಲಿ ಸಮುದಾಯದ ಹೋಲ್ಡ್ ಇಟ್ಕೊಂಡಿರೋ ಓವೈಸಿ ದಾಪುಗಾಲು ಇಟ್ರೆ ಸಹಜವಾಗಿಯೇ ಅವರು ತಮ್ಮ ಸಮುದಾಯದ ನಾಯಕನ ಕಡೆಗೆ ಹೋಗ್ತಾರೆ. ಅಬ್ಬಬ್ಬಾ ಅಂದ್ರೆ ಓವೈಸಿ ಕ್ಯಾಂಡಿಡೇಟ್ಗಳ ಎದುರು SP ತಮ್ಮ ಪಕ್ಷದಲ್ಲಿರೋ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕೋ ಮೂಲಕ ಸ್ಟ್ರಾಟಜಿಯನ್ನ ಮಾಡಬಹುದು. ಆದ್ರೆ ಅದರಿಂದ ಮೂರನೆಯವರಿಗೆ ಲಾಭ ಆದಂತಾಗುತ್ತೆ. ಆದ್ರಿಂದ ಈ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಓವೈಸಿ ಪರವಾಗಿ ಒನ್ ಸೈಡೆಡ್ ಆಗಿ ವೋಟ್ಗಳು ಬರೋ ಸಾಧ್ಯತೆ ಕೂಡ ಇದೆ. ಏನೋ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಬಂದಿದೆ. ಅದೇನು ಅಂದ್ರೆ, ಓವೈಸಿ ಕೇವಲ ತಮ್ಮ ಪಕ್ಷವನ್ನ ಅಖಾಡಕ್ಕೆ ಇಳಿಸಿ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇಲ್ಲ, ಬದಲಾಗಿ ಮೈತ್ರಿಗೂ ಕೂಡ ಬಾಗಿಲನ್ನ ತೆರೆದಿಟ್ಟಿದ್ದಾರೆ. ಯಾರು ಬೇಕಾದರೂ ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು, ಪ್ರಮುಖವಾಗಿ BSP ಜೊತೆ ಸೇರೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಕಳೆದ ಬಾರಿ 95 ಕ್ಷೇತ್ರಗಳಲ್ಲಿ ಓವೈಸಿ ಪಕ್ಷ ಸ್ಪರ್ಧೆ ಮಾಡಿತ್ತು. ಅದರಲ್ಲಿ ಸುಮಾರು 19 ಅಭ್ಯರ್ಥಿಗಳು ನಾನ್ ಮುಸ್ಲಿಂ ಆಗಿದ್ರು. ನಮ್ಮದೇನಿದ್ರು ದಲಿತ ಹಾಗೂ ಮುಸ್ಲಿಂ ಸಮುದಾಯ ಒಗ್ಗೂಡಿ ಹೋರಾಡೋದು. ಈ ಕಾರಣಕ್ಕೆ ಮಾಯಾವತಿಯವರ ಬಹುಜನ ಸಮಾಜ ಪಕ್ಷ ನಮ್ಮ ಜೊತೆ ಮೈತ್ರಿಗೆ ಸೂಕ್ತ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅಖಿಲೇಶ್ರ ಸಮಾಜವಾದಿಗೆ ಟೆನ್ಷನ್ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಒಂದೇ ಒಕ್ಕೂಟದಲ್ಲಿ ಕಾಂಗ್ರೆಸ್, SP ಹಾಗೂ AIMIM ಇದ್ರೂ ಅಲ್ಲಿ ಅವರಿಬ್ಬರನ್ನ ಬಿಟ್ಟು ಇನ್ನೊಂದು ದಾರಿ ಹಿಡಿದಿದ್ದಾರೆ.
ಯಾಕಂದ್ರೆ ಒಂದೇ ಒಕ್ಕೂಟದಲ್ಲೇ ಕಾಂಗ್ರೆಸ್, SP ಹಾಗೂ AIMIM ಇದ್ರೂ ಇಲ್ಲಿ ಅವರಿಬ್ಬರನ್ನ ಬಿಟ್ಟು ಇನ್ನೊಂದು ದಾರಿ ಹಿಡಿದಿದ್ದಾರೆ. ಅಲ್ಲಿಗೆ ತಮ್ಮ ವೋಟ್ಗಳನ್ನೇ ಓವೈಸಿ ಕಸೀತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ. ಆದರೆ ಓವೈಸಿ ಆಫರ್ ಕೊಟ್ಟರು ಅಂದ ಕೂಡಲೇ BSP ಒಪ್ಪಿಗೆ ನೀಡುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಮತ್ತೆ ಕಂಬ್ಯಾಕ್ ಮಾಡ್ತಾ ಇರೋ ಮಾಯಾವತಿ ಈ ಬಾರಿ ಕಾಂಗ್ರೆಸ್ ಹಾಗೂ SP ಪ್ರಮುಖ ಟಾರ್ಗೆಟ್ ಅನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಈ ಎರಡೂ ಪಕ್ಷಗಳು ದಲಿತ ಹಾಗೂ ಹಿಂದುಳಿದವರ ವೋಟ್ ಪಡೆದು ಅವರ ಅಭಿವೃದ್ಧಿ ಮಾಡದೆ ಲಾಭ ಮಾಡಿಕೊಳ್ತಾ ಇವೆ ಅನ್ನೋ ಆರೋಪ. ಇದೇ ಕಾರಣಕ್ಕೆ ಈ ಹಿಂದೆ ಅವರು ಹಮ್ಮಿಕೊಂಡಿದ್ದ ಬೃಹತ್ ಸಮಾವೇಶದಲ್ಲಿ ಲಕ್ಷ ದಲಿತ ಹಾಗೂ ಹಿಂದುಳಿದ ಸಮುದಾಯದ ಜನರು ಬೆಂಬಲವನ್ನ ಕೊಟ್ಟಿದ್ರು. ಓವೈಸಿ ನಮ್ಮದು ದಲಿತ ಹಾಗೂ ಮುಸ್ಲಿಂ ಸಮೀಕರಣ ಅಂತ ಬಾಯಲ್ಲಿ ಹೇಳಿದ್ರು. ದೇಶದಲ್ಲಿ ಯಾರು ಹೇಗೆ ಅನ್ನೋದು ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ. ಈ ರೀತಿ ಇಬ್ಬರನ್ನ ಒಗ್ಗೂಡಿಸೋ ಬದಲು ಮಾಯಾವತಿ ಅಂತ ಪ್ರಬಲ ನಾಯಕಿ ಇರುವಾಗ ಏಕಾಂಗಿಯಾಗೇ ಹೋಗೋದು ಸೂಕ್ತ ಅನ್ನೋ ನಿರ್ಧಾರ ಮಾಯಾವತಿ ಬೆಂಬಲಿಗರು ಮಾಡಿದ್ರೂ ಅಚ್ಚರಿ ಇಲ್ಲ. ಅಲ್ಲದೆ ಉತ್ತರ ಪ್ರದೇಶದಲ್ಲಿ ಮಿನಿಮಮ್ ಕೆಪಾಸಿಟಿ ತೋರಿಸೋದಕ್ಕಾದರೂ ಓವೈಸಿಗೆ BSP ಬೆಂಬಲ ಅತ್ಯಗತ್ಯವಾಗಿ ಬೇಕಾಗಿದೆ. ಆದರೆ ಮಾಯಾವತಿಗೆ ಓವೈಸಿ ಅಗತ್ಯ ಇಲ್ಲವೇ ಇಲ್ಲ. ಅಂದಹಾಗೆ ಮಾಯಾವತಿ BJPಯನ್ನ ಎಲ್ಲೂ ವಿರೋಧಿಸಿಲ್ಲ. ಬದಲಾಗಿ ದಲಿತರನ್ನೂ ಮುಂದೆ ತರೋದಕ್ಕೆ ಅಥವಾ ದಲಿತರಿಗಾಗಿ ಯೋಗಿ ಸರ್ಕಾರ ಮಾಡಿರೋ ಒಳ್ಳೆ ಕೆಲಸಗಳನ್ನು ಶ್ಲಾಘಿಸಿದ್ದಾರೆ. ಹಾಗನ್ನ ಮಾತ್ರಕ್ಕೆ ಬೆಂಬಲ ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಇದರ ಹಿಂದೆ ಕೂಡ ಒಂದು ತಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇನೆಂದ್ರೆ ಸದ್ಯ ಉತ್ತರ ಪ್ರದೇಶದ ನಿಖರ ಚಿತ್ರಣ ಸಿಕ್ಕಿಲ್ಲ. ಯೋಗಿಗೆ ತಮ್ಮದೇ ಆದ ವರ್ಚಸ್ಸು ಇರೋದು ನಿಜವಾದರೂ ಸತತ 2 ಬಾರಿ CM ಆಗಿರೋದ್ರಿಂದ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಚುನಾವಣೆಗೂ ಮುನ್ನ ಬೆಂಬಲ ಕೊಟ್ಟರೆ ಅದು NDA ವರ್ಸಸ್ ಘಟಬಂಧನ ಫೈಟ್ ಆಗಿಬಿಡುತ್ತೆ. ಒಂದು ವೇಳೆ ಯಾವ ಬೆಂಬಲ ಘೋಷಿಸದೆ ತ್ರಿಕೋನ ಸ್ಪರ್ಧೆ ನಡೆದು ಆ ತ್ರಿಕೋನ ಸ್ಪರ್ಧೆಯಲ್ಲಿ ಅತಂತ್ರ ಸ್ಥಿತಿ ಬಂತು ಅಂದ್ರೆ ಮಾಯಾವತಿ ಹಾಗೂ BJP ಸೇರಿ ಸರ್ಕಾರ ರಚಿಸಿ SP ವಿಪಕ್ಷದಲ್ಲಿ ಕೂರಿಸಬಹುದು. ಆದರೆ ಅಸಲಿ ಆಟ ಇರೋದು ಇನ್ನೊಂದು ರೀತಿಯ ರಿಸಲ್ಟ್ ಬಂದಾಗ. ಅಂದ್ರೆ BJP ಟೇಬಲ್ ಟಾಪರ್ ಆಗಿ 2ನೇ ಸ್ಥಾನದಲ್ಲಿ BSP ಬಂತು ಅಂದ್ರೆ ಅಧಿಕೃತವಾಗಿ ವಿಪಕ್ಷ ಸ್ಥಾನದಲ್ಲಿ BSP ಕೂರಬಹುದು. ಈಗ ರಾಜ್ಯದಲ್ಲಿ ಕಂಪ್ಲೀಟ್ ಶೂನ್ಯ ಎನ್ನುವಂತ ಸ್ಥಿತಿಯಿಂದ ಗಮನಾರ್ಹ ಸಂಖ್ಯೆ ಮೂಲಕ ವಿಪಕ್ಷಕ್ಕೆ ಬಂದ್ರು ಅಂದ್ರೆ ಮತ್ತೆ ಪಕ್ಷವನ್ನ ಚಿಗುರಿಸೋದಕ್ಕೆ ಅದು ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಇದರ ಹೊಡೆತ ಬೀಳೋದು ಸಮಾಜವಾದಿ ಪಕ್ಷಕ್ಕೆ. ಯಾಕಂದ್ರೆ ಇಂಥ ಪರಿಸ್ಥಿತಿ ಬಂದಾಗ ವಿಪಕ್ಷದಲ್ಲಾದರೂ ಮೈತ್ರಿ ಮಾಡ್ಕೊಳ್ಳೋಣ ಅನ್ನೋ ಮನವಿ ಕಾಂಗ್ರೆಸ್ ಹಾಗೂ SP ಕಡೆಯಿಂದ ಬಂದೇ ಬರುತ್ತೆ. ಆ ಹೊತ್ತಲ್ಲಿ ಮಾಯಾವತಿ ನೋ ಅಂತ ಹೇಳಿದ್ರೆ ಸಮಾಜವಾದಿ ಪಕ್ಷದ ಅವನತಿ ಅಧಿಕೃತವಾಗಿ ಆರಂಭವಾದ ಲೆಕ್ಕವೇ. ಅಖಿಲೇಶ್ಗೆ ನೋ ಅನ್ನೋದರ ಜೊತೆಗೆ ಓವೈಸಿಗೆ ಎಸ್ ಅಂದ್ರೆ SP ತಮ್ಮ ವೋಟ್ ಬ್ಯಾಂಕ್ ಅನ್ನ ಕಳೆದುಕೊಂಡ ಲೆಕ್ಕವೇ. ಆಮೇಲೆ ಈಗ ಮಮತಾ, ಉದ್ಧವ್ ಹಾಗೂ ಕೇಜ್ರಿವಾಲ್ಗೆ ಬಂದ ಪರಿಸ್ಥಿತಿ ಬರೋದ್ರಲ್ಲಿ ಯಾವ ಅಚ್ಚರಿ ಕೂಡ ಇಲ್ಲ ಅಂತ ಸುಲಭವಾಗಿ ಅಂದಾಜಿಸಬಹುದು. ಈ ಮಧ್ಯೆ SP ಯಲ್ಲೂ ಸಾಕಷ್ಟು ರೆಬೆಲ್ ನಾಯಕರಿದ್ದಾರೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಫ್ಯಾಮಿಲಿ ಪಾಲಿಟಿಕ್ಸ್ ಅಂದಮೇಲೆ ರೆಬೆಲ್ಗಳು ಹುಟ್ಟಿಕೊಳ್ಳೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಯಾಕಂದ್ರೆ ಸದ್ಯ ಬದಲಾಗಿರೋ ರಾಜಕೀಯ ಟ್ರೆಂಡ್ನಲ್ಲಿ ಅಖಿಲೇಶ್ ಸರ್ವೈವ್ ಆಗೋದು ಕಷ್ಟ ಇದೆ. ಅಂಥದ್ರಲ್ಲಿ ಉಳಿದವರು ಬದುಕಬೇಕಲ್ವಾ ಅಂತ ಯೋಚಿಸ್ತಾರೆ. ಸಮಾಜವಾದಿಯಲ್ಲಿದ್ದು BJPಗೆ ಸೇರ್ಪಡೆ ಆದರೆ ಅದು ಸೈದ್ಧಾಂತಿಕ ವೈಫಲ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ನೆಗೆಟಿವ್ ಆಗೋ ಸಾಧ್ಯತೆ ಇರುತ್ತೆ. ಈ ಹೊತ್ತಲ್ಲಿ ರೆಬೆಲ್ ಆಗೋ ನಾಯಕರಿಗೆ ಬಹುಜನ ಸಮಾಜ ಪಕ್ಷ ವೇದಿಕೆ ಆಗ್ತಾ ಇದೆ. ಸದ್ಯ UP ಎಲೆಕ್ಷನ್ಗೆ ಇನ್ನೂ 1 ವರ್ಷ ಇರೋದ್ರಿಂದ ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.